ಕೊಯ್ಗೋಲಿ ಬರ್ವಲ್ದು ನೋಡ್ರಿ, ಕೊಯ್ಕಂದ್ ಹೋಗಿದ್ ಪಗಾರ ಬರ್ವಲ್ದು. ಇದು ಎಲ್ಲಿ ಬಾಯಿಗೆ ದೇವ್ರ ಕಾಪಾಡ್ಬೇಕ್ರಿ ಅವ್ರನ್ನ. ಏನ್ರಿಪ್ಪ ಇದು ಕ್ಷೇತ್ರ ದೊಡ್ಡದಾಗಿತ್ತು ಗೊತ್ತಿಲ್ಲ, ಏನು ಮಾರಾಟ ಭಾಳ ಕಮ್ಮಿ ಆಗೈತ್ರಿ. ಈ ಎಲಿ ಕ್ರಾಚಿಗೆ ಹೋಗಿತ್ರಿ ಇದು, ಅದು ಬಂದ್ ಆತ್ರಿ. ಇದಕ್ಕೆ ಹೋದ್ರೆ ಈಗ ಭಾಳ ಐತ್ರಿ ಎಲಿ, ಆದ್ರೆ ರೇಟ್ ಇಲ್ಲ. ಒಂದು ಸುಮಾರು 12 ಲಕ್ಷ ರೂಪಾಯಿ ಹೋಗಿದ್ ನೋಡ್ರಿ. ಇದಕ್ಕೆ ಗೌರ್ಮೆಂಟ್ಲಿಂದ ಇದು ಬಳಿಗೆ ಏನು ಸಹಾಯ ಇಲ್ರಿ. ಇದು ಮ್ಯಾಗಿಂದ 3 ವರ್ಷದ ಬಳಿದು ಕೊಯ್ದು ಹಚ್ಬೇಕ್ರಿ. ಇದು ಬೆಂಗಳೂರಿಗೆ ಇಲ್ಲಿಂದ ಹೋಗ್ತೈತ್ರಿ, ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಸವಣೂರು ಇಲ್ಲಿಂದ ಹೋಗ್ತೈತ್ರಿ. ನೆಲ ರಂಟಿ ಹೊಡಿಬೇಕು, ಆಮೇಲೆ ಬೀಜ ತಂಬರ್ಬೇಕು. ಎಷ್ಟು ವರ್ಷದ ಐತ್ರಿ ಈಗ? ಇದು 1 ವರ್ಷ ಹತ್ರ ನೋಡ್ರಿ ಹಚ್ಚಿ. 1 ವರ್ಷ ಹತ್ರ. ಅದ್ರಾಗ ವೆರೈಟಿ ಇರ್ತಾವನ್ರಿ? ವೆರೈಟಿ ಏನಿಲ್ರಿ. ಎಲ್ಲಿ ಒಳಗ? ಅಂಬಾಡಿ ಕರಿ ಅದು ಎರಡಾರಿ. ಈಗ ಮೊದ್ಲು ಹೆಂಗ ಬೆಳಿತೈತ್ರಿ, ಈಗ ಹೆಂಗೈತ್ರಿ ಮಾರ್ಕೆಟ್ ಭಾಳ ಡೌನ್ ಐತ್ರಿ. ಭಾಳ ಅಂದ್ರೆ ಭಾಳ ಡೌನ್. ಕೊಯ್ಗೋಲಿ ಬರ್ವಲ್ದು ನೋಡ್ರಿ, ಕೊಯ್ಕಂದ್ ಹೋಗಿದ್ ಪಗಾರ ಬರ್ವಲ್ದು. ಇದು ನೀವು ಎಷ್ಟು ವರ್ಷ ಆತ್ರಿ ಇದು ಮಾಡಂತ? ಇದು ಮಾಡಕತ್ತಿದ್ 1 ವರ್ಷ ಆತ್ರಿ. ಈಗ ಇದು ಹೊಸ್ತಾಗಿ ಹಳೇದ್ ಮಾಡಿದ್ವಿ, ಹೋತ್ರಿ ಅದ ರೇಟ್ ಇಲ್ದಂಗೆ ಕಳೆದ್ವಿ, ಮತ್ತೆ ಹಚ್ಚಿವಿ. ಅವಾಗ ರೇಟ್ ಹೆಂಗಿತ್ತು, ಈಗ ಹೆಂಗ? ಅವಾಗ ಒಂದ್ ಸ್ವಲ್ಪ ಪರವಾಗಿಲ್ರಿ, ಚಲೋ ಇತ್ತು. ಈಗ ಭಾಳ ಕಮ್ಮಿ ಐತ್ರಿ. ಈಗ ರೈತರಿಗೆ ಏನ್ ಹೇಳ್ತೀರಿ ಮತ್ತೆ ಎಲಿ ಬೆಳೆಯರಿಗೆ? ಎಲಿ ಬಾಯಿಗೆ ದೇವ್ರ ಕಾಪಾಡ್ಬೇಕ್ರಿ ಅವ್ರನ್ನ. ಏನ್ ಮಾಡಕ್ ಬರಂಗಿಲ್ರಿ. ಆಮೇಲೆ ಇದನ್ನ ಹೊರಗಡೆ ಹೋಗಲ್ರಿ ಸರ್, ಇದು ಎಲ್ಲಿ ಹೋಗಲ್ರಿ, ಇಲ್ಲೇ ಲೋಕಲ್ ಒಳಗೆ ಮಾರಾಕತೈತಿ. ರೇಟ್ ಭಾಳ ಕಮ್ಮಿ ಐತಿ ಬಿಡ್ರಿ. 1200 ರೂಪಾಯಿ ಕೊಯ್ಯೋರು ತಗೊಂತಾರ. 1200 ರೂಪಾಯಿ. ಒಂದ್ ಅಂಡಿಗೆ ಕೊಯ್ಬೇಕಂದ್ರೆ 1200 ರೂಪಾಯಿ ರೀ. 1200 ರೂಪಾಯಿ ಮಾರ್ವಲ್ರಿ ಅದು ಅಂಡಿಗೆ. 300 ರೂಪಾಯಿ ಒಂದ್ ಅಂಡಿಗೆ. ಮತ್ತೇನ್ ಮಾಡ್ಬೇಕು? ವಾರದಾಗ 3 ಸಲ ರೀ. ಚೆನ್ನಾಗಿತ್ತು ಮೊದ್ಲು ಚೆನ್ನಾಗಿತ್ರಿ, ಈಗ ಏನಿಲ್ಲ ಬಿಡ್ರಿ. ಯಾಕೆ ಹಂಗಾಗೈತ್ರಿ ಈಗ? ಏನ್ರಿಪ್ಪ ಇದು ಕ್ಷೇತ್ರ ದೊಡ್ಡದಾಗಿತ್ತು ಗೊತ್ತಿಲ್ಲ, ಏನು ಮಾರಾಟ ಭಾಳ ಕಮ್ಮಿ ಆಗೈತ್ರಿ. ಕ್ಷೇತ್ರ ಏನೋ ಭಾಳ ಆಗೈತ್ರಿ. ಇದು ನಿಮ್ಮ ಸವಣೂರು ಭಾಗದಲ್ಲಿ ಭಾಳ ಆಗೈತ್ರಿ. ಕಡಿಮೆ ಇದ್ರೇನ್ರಿ ರೈತರು? ಇಲ್ರಿ, ಇದ್ರ ಸಲುವಾಗಿ ಅವಲಂಬನೆ ಭಾಳ ಮಂದಿ ಐತ್ರಿ ಸರ್. ಭಾಳ ಮಂದಿ ಇದನ್ನ ಜೀವನ, ಇದೊಂದ ಜೀವನರೇ ನಮ್ದು. ಇದನ್ನ ಬಿಟ್ರೆ ಬೇರೆ ಇಲ್ಲ ದಂಧೆನೇ ಇಲ್ಲ ನಮ್ಗೆ. ನೀವ್ ಎಷ್ಟು ವರ್ಷ ಆಯ್ತು ಮಾಡಕ್ ಹೊತ್ತು ಒಂದು 12 ವರ್ಷ ಆತ್ರಿ. ನಾವು ಇನ್ಕಮ್ ಐತಿ ಅನಿಸ್ತೈತಿ ಹೆಂಗ್ರಿ? ಐತ್ರಿ, ಪರವಾಗಿದ್ದಿಲ್ಲ ಮೊದಲು. ಈಗ ಮಾತ್ರ 0 ಐತ್ರಿ. ಇದು ಹೆಂಗ್ ಚಿವುಟ್ಕಂತ ಬರ್ತೀರಿ ಯಾವಾಗ್ಲೂ? ಹ್ಞೂ ರೀ ಸರ್, ಇದನ್ನೆಲ್ಲ ಹಳೇದು ಹೋದಾಗ ಹೊಸ ಕೊಯ್ಕಂತ ಹೋಗ್ತೇವೆ. ಹ್ಞೂ ರೀ. ಒಂದ ಬಳ್ಳಿನ ಮತ್ತು ಅದನ್ನ ಡಂಪ್ ಮಾಡತಂತ ಇದು ಮತ್ತೆ ಬರ್ತೈತ್ರಿ. ಇದು ಇದ್ರ ಮ್ಯಾಗ ಮತ್ತೆ ಇಲ್ಲೇ ಐತಿ ಹಾ ಬರ್ತೈತಿ. ಹಂಗೆ ಬೆಳ್ಕೊಂಡ್ ಬರ್ತೈತಿ. ಇದು 1 ವರ್ಷದ ಐತೇನ್ರಿ ಈಗ? 1 ವರ್ಷದ ಐತಿ ನೋಡ್ರಿ. ಇದು ಖರ್ಚು ಭಾಳ ಐತ್ರಿ ಸರ್. ಖರ್ಚು ಅಂದ್ರೆ ಏನೇನ್ ಮಾಡ್ತೀರಿ? ಖರ್ಚು ಗೊಬ್ಬರ ಐತ್ರಿ, ಆಮೇಲೆ ನೀರು, ಆಮೇಲೆ ಆಳು. ಒಂದ್ ಆಳು 600 ರೂಪಾಯಿ ರೀ. 600 ರೂಪಾಯಿ ಗೀಟ್ ಹೊಲ್ ನೋಡ್ರಿ ಮಾಡಕ್. ಈಗೆಲ್ಲ ಕಷ್ಟ ಐತಿ, ಸ್ವಲ್ಪ ಭಾಳ ಕಷ್ಟ ಐತ್ರಿ. ಏನ್ರಿ ಕಣ್ಣೀರ್ ತೆಗಾಕತ್ತಾರ ರೈತರು. ಎಷ್ಟೋ ಮಂದಿ ಬಿಟ್ಟು ಹೊಂಟಾರ್ರಿ. ಎಲ್ಲಿ ಸ್ವಲ್ಪ ಇನ್ಕಮ್ ಐತಿ ಅಂತ ಹೇಳ್ತಾರ್ರಿ ಬೇರೆ ಕ್ರಾಪ್ಗಿಂತ? ಇಲ್ರಿ, 3 ವರ್ಷ ಆದ್ಬಿಟ್ರಿ ಏನಿಲ್ಲ ನೋಡ್ರಿ. ಇದ್ರಾಗ ಸುಮ್ಕ ಏನ ಬ್ಯಾರೆ ವಿದ್ಯೆಗೆ ಇಲ್ರಿ ಮಾಡಾಕ. ಇದನ್ನ ಕಲ್ತ್ ಬಿಟ್ಟೇವೆ, ಇದನ್ನ ಮಾಡಾಕತ್ತೇವೆ. ಭಾಳ ಕಷ್ಟ ಐತ್ರಿ ಸರ್. 3 ವರ್ಷದಿಂದ ಭಾಳ ಕಷ್ಟ ಐತಿ ಅಂದ್ರೆ ಯುದ್ಧ ಆಗಂತದಲ್ಲ, ಅದೇನು ಎಫೆಕ್ಟ್ ಆಗೈತೇನ್ರಿ? ವಿದ್ಯುತ್ ಎಫೆಕ್ಟ್ ಏನಿಲ್ರಿ. ಎಲ್ಲ ಕಳಿಸ್ತಿದ್ರಲ್ಲ, ಏನಿದೆ ಕರಾಚಿಗೆ ಹೋಗೋದು ಬಂದ್ ಆತ್ ನೋಡ್ರಿ. ಅವಾಗ ರೇಟ್ ಬಂದತ್ರಿ. ಕರಾಚಿ ಏನ್ ಇದು ಸ್ವಲ್ಪ ಇದು ಆತಲ್ರಿ. ಯುದ್ಧ ಆದ್ಮೇಲೆ ಈ ಎಲಿ ಕರಾಚಿಗೆ ಹೋಗಿತ್ರಿ. ಇದು ಅಲ್ಲಿ ಮಠ ಹೋಗಿತ್ರಿ. ಇದು ಕರಾಚಿಗೆ ಹೋಗೋದ ರೀ. ಇದು ಅದು ಬಂದ್ ಆತ್ರಿ. ಅಲ್ಲಿ ಬಹಳ ಜನ ಬಂದ್ ಆತ್ರಿ. ಆಮೇಲೆ ಇದಕ್ಕ ರೇಟ್ ಇಲ್ದಂಗ ಆತ್ರಿ. ಸುಮಾರು 1 ವರ್ಷ ಆತ್ ನೋಡ್ರಿ ಇದು ಬಿದ್ದು. ಈಗ ರೈತರು ಎಲ್ಲಾ ಎಲ್ಲಿ ತೊಗೊಂಡೋಗ್ತಾರ್ರಿ ಇಲ್ಲಿ ಮಾರಕ್ಕೆ? ಸವಣೂರು, ಕಾರಡ್ಗಿ, ಸಿಗ್ಗಾಂವ್ ಅಲ್ಲಿ ಟೆಂಡರ್ ಹಾಕ್ತಾರ ಹರಾಜ್ರಿ. ಅವ್ರು ಮಾಡ್ದಂಗ ಹರಾಜ್, ಅವ್ರದ್ದು ಹೇಳಿದ್ದ ರೇಟ್. ಅದ್ರ ರೈತರಿಗೆ ಏನ್ ಸಿಗಲ್ಲ, ಮೀಡಿಯೇಟರ್ಗೆ ಸಿಗ್ತೈತಿ. ಅವ್ರಿಗೆ ದಲಾಲ್ರಿಗೆ ಸಿಗ್ತೈತ್ರಿ. ಆಮೇಲೆ ತೊಗೊಂಡ್ ಹೋಗೋಂಗು ಲಾಭ ಐತ್ರಿ ಇದ್ರಾಗ. ಅವರು ಅಲ್ಲಿ ನೀವು ಮಾರ್ಕೆಟ್ನ್ಯಾಗ ಹೋಗಿ ತೊಗೊಂಬರ್ರಿ, ಇಲ್ಲಿನ ದುಬಾರಿನೂ ಕೊಡ್ತಾರ. ನಾವ್ ಹೋದ್ರ ಅದಕ್ಕೆ ಬೆಲೆ ಇಲ್ರಿ. ರೈತರು ತೊಗೊಂಡ್ ಹೋಗಿ ಅಂಗಡಿಗೆ ಇಟ್ವಿ, ನಾವ್ ಆತ್ ನೋಡ್ರಿ ನಮ್ದಲ್ಲಿ. ಅವ್ರು ಹೇಳಿದ್ದ. ಈಗ ಸವಣೂರು ಭಾಗದ ಅಷ್ಟ ಐತಿ, ಎಲ್ಲಿ ಬೇಕಾದ್ರೆ ಹಚ್ತಾರಿ ಎಲ್ಲಾ ಕಡೆ. ತಾಲೂಕು ತುಂಬಾ ಐತ್ರಿ ಇದು. ಈ ಸಲ ಎಲ್ಲ ಮಾಡ್ಯಾರ ಎಲ್ಲಾ ಕಡೆ ಐತ್ರಿ. ಸವಣೂರು ತಾಲೂಕು ಐತ್ರಿ, ಪೂರ್ತಿ ಐತ್ರಿ. ಈಗ ನೀವ್ ಎಷ್ಟ್ ಮಾಡಿದ್ರಿ ಇಲ್ಲಿ? ನಮ್ದು ಒಂದು 6000 ಐತ್ರಿ. 6000 1 ಎಕರೆ ಐತೇನ್ರಿ? 1 ಎಕರೆ ಮ್ಯಾಗ ಐತ್ರಿ ಸರ್. 1 ಎಕರೆ ಮೇಲೆ ಈಗ ಇನ್ಕಮ್ ಬರಂತೈತಿ ಏನಿಲ್ರಿ. 1 ವರ್ಷ ಆತ್ರಿ ಖಾಲಿ ದುಡ್ಯಾಕತ್ತ. ಏನಿಲ್ರಿ. ಇದನ್ನ ಕೊಯ್ಬೇಕತ್ರಿ, ರೇಟ್ ಇಲ್ಲ. ಇದನ್ನ ಕೋಕ್ಯಂದ್ ಹೋದ್ರ ನಮ್ ಪಗಾರ ಬರಂಗಿಲ್ರಿ.
ಇದೈತ್ರಿ ಕಡಿಮೆ ಆಗೈತಿ. ಭಾಳ ಕಮ್ಮಿ. ಇದಕ್ಕೆ ಹೋದ್ರೆ ಈಗ ಭಾಳ ಐತ್ರಿ ಇಲ್ಲಿ, ಆದ್ರೆ ರೇಟ್ ಇಲ್ಲ. ಇದು ಮತ್ತೆ ಬೆಳಿತೈತ್ರಿ ಇದು. ಇದು ಕೊಯ್ದ್ಕೊಂಡು ಹೋದ್ರೆ ಬೆಳಿತೈತ್ರಿ. ಎಲ್ಲಿ ಮಾರಾಟ ಇದು ಇಲ್ರಿ, ರೈಟ್ ಇಲ್ಲ. ಈಗ ನೀವ್ ಎಷ್ಟು ವರ್ಷ ಆತ್ರಿ ಇದು ಮಾಡಂತ? ನಾನು ಭಾಳ ದಿನ ಆತ್ ತಗೋರಿ. ನಮ್ಮ ಏನು ಉಪಯೋಗ ಇಲ್ರಿ ಇದ್ರಾಗ. ಈಗ ಬಿಟ್ಟು ಹೋಗಾಕ ಇದು ಇಲ್ಲ ನೋಡ್ರಿ, ರೊಕ್ಕ ಹಾಕಿವಿ, ಭಾಳ ರೊಕ್ಕ ಹಾಕಿನ್ರಿ ಇದಕ್ಕೆ. ಒಂದು ಸುಮಾರು 12 ಲಕ್ಷ ರೂಪಾಯಿ ಹೋಗಿತ್ತು ನೋಡ್ರಿ ಇದಕ್ಕೆ, ಇಷ್ಟು ಬಳಿ ಬರೋ ಮುಂದೆ. ಇಲ್ಲೇ ಬೋರ್ ಹೊಡೆದೀವಿ, ನೀರಿಂದು ಪೈಪ್ ಎಲ್ಲ ಖರ್ಚೈತ್ರಿ. ರೈತರಿಗೆ ಏನು ಸಹಾಯ ಇಲ್ಲ, ಗೋರ್ಮೆಂಟ್ಲಿಂದ ಏನಿಲ್ಲ ಕೊಡಂಗಿಲ್ರಿ ಇದಕ್ಕೆ ಬಳಿಗೆ. ಕರೆಂಟ್ ಇಲ್ರಿ ನಮ್ಗೆ, ನೀರು ಹಾಸ್ಬೇಕಂದ್ರೆ ಕರೆಂಟಿಂದು ಸರಿ ಇಲ್ರಿ. ಈಗ ನೋಡ್ರಿ, ಮುಂಜಾನೆ 6 ಗಂಟೆಗೆ ಬಂದೀವಿ, ಕರೆಂಟ್ ಇಲ್ಲ, ಊಟಕ್ಕಿಲ್ಲ, ಏನಿಲ್ಲ. ಬಂದು ಕುಂತೀವಿ, ನಾಷ್ಟ ಮಾಡಿಲ್ಲ, ಕರೆಂಟ್ ಬರ್ತೈತಿ ಅಂತ ಕುಂತೀವಿ, ಕರೆಂಟೇ ಇಲ್ಲ. ಈಗ ನೀರು ಹಾಸ್ಬೇಕಂದ್ರೆ ಬಳ್ಳಿ ಒಣಗ್ತೈತ್ರಿ, ಹಂಗೆ ಪರಿಸ್ಥಿತಿ ಐತ್ರಿ. ಅಂದ್ರೆ ಎಲಿ ಬೆಳೆಯೋದು ಕಷ್ಟ ಆಗೈತ್ರಿ ಈಗ. ಭಾಳ ಕಷ್ಟ ಐತ್ರಿ. ಸಮಸ್ಯೆ ಅಂದ್ರೆ ಇದ ಕರೆಂಟಿಂದು ರೈಟ್ ಒಂದು ರೇಟ್ ಇಲ್ಲ, ರೈಟ್ ಇಲ್ರಿ, ಸೂಕ್ತವಾದ ಬೆಲೆ ಇಲ್ರಿ. ಮೊದ್ಲಿತ್ತ ನೀವು ಬೆಳೆ ಮೊದ್ಲಿತ್ರಿ? ಮೊದಲು ಇತ್ರಿ, ಅದಕ್ಕೆ ಹಾಕಿತ್ತು. ಮನೆಯವ್ರು ದುಡಿದ್ರೆ ಉಳಿತಿತ್ತು, ಆಳ್ ಹಚ್ಚಿದ್ರೆ ಇಲ್ಲ. ಆಳಿಗೆ ಕೈಲೇ ಕೊಡ್ಬೇಕು. ವಾರ ಸುಮಾರು 1200 ರೂಪಾಯಿ ಇದು ಹಾಕೈತ್ರಿ ಪಗಾರ ನಂದು ಇಲ್ಲಿ ಆಳಿಂದ. 3 ಆಳಿಂದ ಪಗಾರ ಈಗ ರೇಟ್ ಇಲ್ಲ, ರೈಟ್ ಇಲ್ಲ, ಕೈಲೇ ಕೊಡಾಕೊಂತೀವಿ. ಗೋರ್ಮೆಂಟ್ಲಿಂದ ಇದು ಬಳಿಗೆ ಏನು ಸಹಾಯ ಇಲ್ರಿ. ಇದು ಎಲ್ಲಿ ಬ್ಯಾರೆಯವ್ರದ್ದು ಎಲ್ಲಿ 15 ದಿನ ಇದ್ರೆ ಇದು 1 ತಿಂಗಳು ಇರ್ತೈತ್ರಿ ಬುಟ್ಟ್ಯಾಗ. ಕೊಯ್ದು ಇಟ್ಟಿದ ಮ್ಯಾಗ 1 ತಿಂಗಳು ಇಡ್ರಿ, ಇದು ಕೆಡಂಗಿಲ್ರಿ, ಇದು ಏನಾಗಂಗಿಲ್ಲ, ಕೆಟ್ಟಂಗಿಲ್ಲ. ಆ ಕಡೆದು ಬರ್ತೈತಿ ಅಲ್ರಿ ಹೊಳಿದು, ದಾವಣಗೆರೆ, ರಾಣಿಬೆನ್ನೂರು ಅಲ್ಲಿ ಏನೈತೆ ರೀ, ಅದು ಇದು ಹಾಕ್ಕೊಂತ ಹೋಗ್ತೈತಿ, ಕೆಟ್ಟ ಹಾಕ್ಕೊಂತ ಹೋಗ್ತೈತಿ. ಅದು ಎಲ್ಲಿ ನಮ್ಮದು ಎಲ್ಲಿ ಫೇಮಸ್ ರೀ, ಇದು ತಿನ್ನಾಕ ಒಳ್ಳೇದು. ತಿನ್ನಾಕ ಕಳಿಸ್ತಾರೆ, ಪಾನಗಿನ ಹೋಗತ್ತೆ. ಇದಕ್ಕೆ ಸಂತಿ ಅಡ್ಡಾಡ್ತಾರೆ ಜನ ತಗೊಂಡು. ಅವರು ಮಾರೋರು ಸಂತಿ ಹೋಗ್ತಾರ್ರಿ. ಅವರು ಎಲ್ಲೇ ಸಂತಿ ಐತಿ ಅಲ್ಲಿ ಒಂದೊಂದು ಪೆಂಡಿ ತಗೊಂಡು ಹೋಗಿ ಮಾರ್ಕೊಂಡ್ ಬರ್ತಾರ. ಮತ್ತು ಇಲ್ಲಿ ಸಂತಿ ಆದ್ರೆ ಸಂತ್ಯಾಗ ತಗೊಂತಾರ. ಸೋಮವಾರ, ಬೇಸ್ತ್ಯಾರ, ಶುಕ್ರವಾರ ಸಂತಿ ಹಾಕೈತ್ರಿ ಸೋನೂರಿನಾಗ, ಅಲ್ಲಿಂದ ತಗೊಂತಾರ. ಅವರು ತಗೊಂಡು ಮಾರತಾರ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲಿ ಮಾಡೋದು ಒಳ್ಳೇದ ಇದ್ರಿ? ನಮ್ಗೆ ಬೇಜಾರಾಗ್ಬಿಟ್ಟಿದ್ ನೋಡ್ರಿ. ಯಾರ ಮಾಡ್ಕೊಂಡು ಹೋದ್ರೆ ಹಂಗೆ ಕೊಟ್ಟು ಹೋಗ್ತೀನಿ ನೋಡ್ರಿ, ಮಾಡ್ಕೊಂಡು ತಿನ್ಕೊಂತ ಹೋಗ್ಲಿ ಅಂತ ಕೊಟ್ಟು ಬಿಡ್ತೀನಿ ನೋಡ್ರಿ. ಯಾರೋ ಇದ್ರೆ ಹಂಗೆ ಮಾಡಾಕ ಬಿಟ್ಟು ಹೊಂಟಾರಿ. ಕೋರ್ಲಿಂದ ಕೊಡ್ತಾರ್ರಿ, ಅರ್ಧ ನಮ್ದು ಅರ್ಧ ಅವ್ರದ್ದು. ಅವರು ಬರಾಕ್ ತಯಾರಿರಿ, ಬಿಟ್ಟು ಹೊಂಟಾರ. ಅವ್ರದ್ದು ಹೊಟ್ಟಿಗೆ ಇದನ್ನ ಇಲ್ಲ. ಆ ಕೋರ್ ಮಾಡೋರ್ದು ಸುಖ ಇಲ್ಲ, ಆ ಲವಣಿ ಅಂದ್ರೆ ಲವಣಿ ಕೊಟ್ಟು ಮಾಡೋರಿಗೆ ಸುಖ ಇಲ್ಲ. ಇದ್ರಾಗ ಏನಿಲ್ಲ ಇಲ್ರಿ, ಹಂಗಾಗ್ಬಿಟ್ಟೈತಿ ಇದು. 1 ವರ್ಷ ಆತ್ರಿ ರೇಟ್ ಬಿಟ್ಟಿದ್ದು. 1 ವರ್ಷದ ಮ್ಯಾಗ ಆದ್ರಿ. ಈಗ ಏನೈತ್ರಿ ರೇಟ್ ಮಾರ್ಕೆಟ್? ಏನ್ರಿ, ಒಂದು ಪೆಂಡಿ ತಗೊಂಡ್ ಹೋದ್ರೆ ನೀವು ಕೇಳ್ಬಿಟ್ರೆ ಅದು 300 ರೂಪಾಯಿ ಬರ್ತೈತ್ರಿ. ಒಂದು 12,000 ಎಲ್ಲಿ ಇರ್ತೈತ್ರಿ. 300 ರೂಪಾಯಿ ಮಾರಿದ್ರೆ 1200 ರೂಪಾಯಿ ಕೊಯ್ಯೋಂಗೆ ಕೊಡ್ಬೇಕು. ಬಳಿ ಕಟ್ಟೋಂಗೆ ಬಿಡ್ರಿ, ನೀರು ಕುಡ್ಸೋಂದು ಬಿಡ್ರಿ, ಕಳೆ ತೆಗಿಯೋರ್ದು ಬಿಡ್ರಿ, ಬರೀ ಕೊಯ್ಯೋಂಗೆ 1200 ರೂಪಾಯಿ ಕೊಡ್ಬೇಕು. ಆ ಪರಿಸ್ಥಿತಿ ಐತ್ರಿ. ಈ ಕೈಲಿ ರೊಕ್ಕ ಆಗಿ ಏನು 2 ದಿನ ಬಾಳೆ ಮಾಡ್ಬೇಕ್ರಿ. ಹಂಗೆ ಇದು ಮ್ಯಾಗಿಂದ ಏನೈತಲ್ರಿ, ಇದು ಮ್ಯಾಗಿಂದ 3 ವರ್ಷದ ಬಳಿದು ಕೊಯ್ದು ಹಚ್ಬೇಕ್ರಿ. ಇದು 1 ವರ್ಷದ್ದು 2 ವರ್ಷದ್ದು ನಡೆಯಂಗಿಲ್ಲ. 3 ವರ್ಷದ್ದು ಇದು ಹಿಂಗ್ ಕೊಯ್ದು ಇದು ತಗೊಂಡು ತಳಗ ಹಚ್ತಾರ್ರಿ. ಅದು ಹಿಂಗೆ ಅದು ಮತ್ತೆ ಬೆಳಿತೈತಿ. ಅದು ಶ್ರಮ ದೊಡ್ಡದೈತಿ ಸರ್. ಅಂದ್ರೆ ಸಗಣಿ ಗೊಬ್ಬರ ಹಾಕ್ಬೇಕ್ರಿ ಇದಕ್ಕೆ. ಇದು ಇಂಥ ಗೊಬ್ಬರ ಇದು ಹೊಲಕ್ಕೆ ಹಾಕೋದ್ ಗೊಬ್ಬರ ನಡೆಯಂಗಿಲ್ಲ. ನೀರ್ಗಿರಿ ಹೆಂಗ್ ಕೊಡ್ತೀರಿ? ನೀರಿಲ್ಲಿ ಹಾಸ್ತೀವ್ರಿ ಹಿಂಗ್ ಕಾಲುವೆದಾಗ. ಇಲ್ರಿ, ನಾ 2 ದಿನ 3 ದಿನ 4 ದಿನಕ್ಕೆ ಕುಡಿಸ್ಬೇಕು. ಮತ್ತ ರೋಗಿಗೆ ಯಾವ ಬರಲ್ಲ? ರೋಗ ಇದಕ್ಕೆ ಅಂದ್ರೆ ಎಣ್ಣೆ ನಡೆಯಂಗಿಲ್ರಿ, ಹಂಗ ಬರೋದ್ರಿ ಅದು ರೋಗ. ಈ ಸಗಣಿ ಗೊಬ್ಬರ ಹಾಕ್ತಿವಲ್ರಿ, ಏನ್ ರೋಗ ಇಲ್ಲ. ಬರೋದಿಲ್ಲ. ಮಳಿ ಹೆಚ್ಚಾತಂದ್ರ ಹೋಗ್ತೈತ್ರಿ, ಅದು ಸಾಯ್ತೈತಿ. ಮಳಿ ಹೆಚ್ಚಾಗಿ ನೀರ್ ನಿಂತ್ ಬಿಟ್ರೆ ಹೋಗ್ತೈತ್ರಿ ಮಳಿ. ಮೂಡ್ಗಳಿಗೆ ಏನ್ ಆಗಂಗ ಸಂಬಂಧ ಇಲ್ರಿ. ಅದ ಮುಂಡಿಗೆ ಎಲ್ಲಾ ಬೀಳ್ತಾವ್ರಿ ಅವು. ಬಿದ್ದು ಅದು ಮತ್ತೆ ಎಬ್ಬಸ್ಕೊಂಡು ಮತ್ತೆ ಬ್ಯಾರೆ ಕಡೆ ತಗೊಂಡ್ ಬಂದು ಹಾಕಿ ಮತ್ತೆ ಎಬ್ಬಸ್ತಾರ. ದುಡಿಮೆ ಐತ್ರಿ ಸರ್, ಇದು ಬಾಳ ಶ್ರಮ ದೊಡ್ಡದೈತ್ರಿ, ಫಲ ಕಮ್ಮಿ ಐತಿ, ಬರೋದ್ ಕಮ್ಮಿ, ಆದಾಯ. ಗೌರ್ಮೆಂಟ್ ಸೂಕ್ತವಾಗಿ ಪರಿಹಾರ ಕೊಡ್ಬೇಕು. ಗೌರ್ಮೆಂಟ್ ಏನ್ ಇಲ್ಲ ಮಠ ಅಂದ್ರಕಿ ಯಾರು ತೋಟದ ಒಳಗ ಸಹಾಯ ಇಲ್ಲ ಬಿಡ್ರಿ, ಯಾರಿಗೆ ಕೊಟ್ಟಿಲ್ಲ. ಬಂದ್ ನಮ್ಮ ರೈತರ ಬಗ್ಗೆ ವಿಚಾರ ಮಾಡ್ರ ನೀವ.
ಈಗ ನೀವು ಬಂದು ಕೇಳಾಕಂತೀರಲ್ಲ, ಇದು ನಮ್ಮ ನೀವು ಯಾರು ಬೇಕಾದ್ರೆ ಕೇಳಿದ್ರೆ ಇದು ಪಕ್ಕ ಹಾಕಕತ್ರಿ. ಇದು ಯಾವ ಸಹಾಯನ ಇಲ್ಲ ಗೌರ್ಮೆಂಟ್ಲಿಂದ. ಗೌರ್ಮೆಂಟ್ಲಿಂದ ಸಹಾಯ ಅಂದ್ರೆ ಏನ್ರಿ, ನಮ್ಗೆ ಕರೆಂಟ್ ಒಂದು ಫ್ರೀ ಐತಿ ನೋಡ್ರಿ, ಅದೆಲ್ಲರಿಗೂ ಐತ್ರಿ. ಎಲ್ಲಾರ್ಗಿ ಐತಿ. ಇದ್ರಾಗ ಬಡವ್ರು ಅದಾರ್ರಿ, ಮಂಚಾನ್ ನಡಿಬೇಕು ಇದ್ರಾಗ. ಅವರು ಬ್ಯಾರೆ ಕೆಲಸ ಅವ್ರಿಗೆ ಬರಂಗಿಲ್ಲ, ಇದು ಬಿಟ್ರೆ ಬ್ಯಾರೆ ಕೆಲಸ ಇಲ್ಲ. ಹಂಗಾಗಿ ಆ ಪರಿಸ್ಥಿತಿ ಒಳಗೆ ಅವರು ಅದ ಮಾಡಬೇಕು, ಇಲ್ಲಿದ್ರೆ ಉಪವಾಸ ಇರ್ಬೇಕು ಮನ್ಯಾಗ. ಹಂಗೈತ್ರಿ. ಮನ್ಯಾಗಿಂದ ಬಂಗಾರ ಮಾರಿ ಈಗ ಮಾರಾಕ್ ಕುಂತಾರ ನೋಡ್ರಿ, ಬಂಗಾರ ಇಟ್ಟು ಅದು ಇದು ಬಳಿ ಮಾಡಾಕ್ ಕುಂತಾರ. ಮಕ್ಕಳ ಲಗ್ನ ಹರ್ಕತ್ ಆಗೈತಿ. ಎಲ್ಲ ಇನ್ಕಮ್ ಬಂದ್ರೆ ಎಲ್ಲ ಚಲೋ ರೀ, ಇನ್ಕಮ್ ಇಲ್ಲ. ಲಾಸ್ ಅಂದ್ರೆ ಎಷ್ಟು ದಿವಸ ಕೊಡ್ತಾರ್ರಿ ಕೈಲಿ. ಹಂಗೈತಿ. ಮತ್ತೆ ಈಗ ನಿಮ್ಮ ಮಕ್ಕಳು ಮಾಡ್ತಾರೆ? ನಮ್ಮ ಮಕ್ಕಳಿಗೆ ನಾವು ಕಲ್ಸಿಲ್ರಿ ಇದು. ನಾವು ಪಡೋ ಕಷ್ಟ ಅವ್ರಿಗೆ ನಮ್ಗೆ ಸಾಕಾಗ್ಬಿಟ್ಟೈತ್ರಿಪ್ಪ ಇದು. ಈಗ ಬ್ಯಾರೆ ಮಾಡಕ್ ಬರಂಗಿಲ್ಲ ಇದು ಬಿಟ್ರೆ. ಹಂಗೈತ್ರಿ. ಈಗ ಎಲ್ಲಿ ಬೆಳಿಲಿಕ್ಕಂದ್ರೆ ಏನಾಕೈತ್ರಿ ಸಮಸ್ಯೆ? ಏನು ಅದು ಜನದ್ದು ಇದು ಬಿಡ್ರಿ, ಅದು ಏನಿಲ್ಲ. ಈ ಪೂಜೆ ಗೀಜೆಗೆಲ್ಲ ಹೋಗತ್ತೀವಿ. ಹೋಗ್ತೈತ್ರಿ, ಎಲ್ಲಾಕ ಬೇಕು. ಮದ್ವಿ ಪೂಜಾ ಎಲ್ಲಾಕ ಬೇಕ್ರಿ. ಎಲ್ಲಿ ತಿನ್ನರ ಅದಾರ, ರೈತರು ತಿನ್ನರ ಅದಾರ. ದೊಡ್ಡ ಇಲ್ಲಿಗೆ ಅಂದ್ರೆ ಬ್ಯಾರೆ ಕಡೆ ಅವ್ರು ಮಾರ್ಕೊಂತಾರ್ರಿ. ಆಮ್ಯಾಗ ಅವ್ರು ತಗೊಂಡ್ ಹೋಗಿ ಅವ್ರು ಮಾರ್ಕೊಂತಾರ್ರಿ. ಅಲ್ಲಿ ಮಾರ್ಕೆಟ್ ಹೆಂಗೈತಿ ಹಂಗ ಮಾರ್ ಬರ್ತಾರ ಅವ್ರು. ನಾವು ತೋಟ ಬಿಟ್ಟು ಹೋಗಂಗಿಲ್ರಿ. ನಾವು ಹೋದ್ರೆ ಇಲ್ಲಿ ಕೆಲಸ ಇದು ಆಕೈತಿ, ಕೆಟ್ಟತೈತಿ. ಆ ಮಾರೋರು ಬೇರೆ, ಆಕ್ಷನ್ ಮಾಡೋರು ಬೇರೆ, ತೋಟ ಕೆಲಸ ಮಾಡೋರು ಬೇರೆ. ಹಂಗೈತ್ರಿ ಇದು. ರೇಟ್ ಸಿಗೋಲ್ಲ ನಿಮ್ಗೆ. ಹಾ ಬೆಂಗಳೂರಿಗೆ ಇಲ್ಲಿಂದ ಹೋಗೈತ್ರಿ. ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಸವಣೂರು ಇಲ್ಲಿಂದ ಹೋಗೈತ್ರಿ ಬೆಂಗಳೂರಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.